ವೆಲ್ಕಮ್ ಬ್ಯಾಕ್. ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನೋಡಿ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಪೂಜೆಗಳು ಮಾಡ್ತಾರೆ. ಎಷ್ಟೊಂದು ಒಳ್ಳೆಯ ವಿಚಾರಗಳನ್ನ, ಸರಳವಾದ ವಿಚಾರಗಳನ್ನ ನಮಗೆ ದ್ವಾರಕಾನಾಥ್ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು. ಲಕ್ಷ್ಮೀ ಪೂಜೆ ಮಾಡೋದು ಹೇಗೆ ಅಂತ ಹೇಳಿದ್ರು, ಹಾಗೆ ಕೇದಾರೇಶ್ವರ ವ್ರತದ ಬಗ್ಗೆ ಹೇಳಿದ್ರು, ಬಲೀಂದ್ರನ ಬಗ್ಗೆ ಹೇಳಿದ್ರು, ಕೊಟ್ಟ ಮಾತಿಗೆ ತಪ್ಪೋನಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಇನ್ನು ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು. ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಸೌಮ್ಯ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಮ್ಯ ಅವರೇ, ದ್ವಾರಕಾನಾಥ್ ಗುರುಜಿ ಹತ್ರ ಮಾತನಾಡಿ. ನಮಸ್ತೆ ಮೇಡಮ್. ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ ನಮ್ಮ ಸೌಮ್ಯವಾಗಿರಮ್ಮ. ಯಾವಾಗ್ಲೂ ನಾನು ತುಂಬಾ ಸಮಸ್ಯೆಲಿದ್ದೀನಿ ಗುರುಗಳೇ. ಏನ್ ಹೇಳಮ್ಮ, ಸಮಸ್ಯೆ ಹೇಳಮ್ಮ. ಸಮಸ್ಯೆ ಗುರುಗಳೇ, ಈಗ 1.5 ವರ್ಷದಿಂದ ಗುರುಗಳೇ ನಂದು ತಾಲಿ ಮಾಂಗಲ್ಯ ಚೈನ್ ಕಳೆದೋಯ್ತು. ಈ 1 ತಿಂಗಳಲ್ಲಿ ಮತ್ತೆ ತಾಲಿನೂ ಕೂಡ ಕಳೆದೋಯ್ತು. ಮತ್ತೆ ಈ ವಿಪರೀತ ಎಲ್ಲಾ ವ್ಯವಹಾರದಲ್ಲೂ ನಷ್ಟ, ಲಾಸ್ ಆಗ್ತಾ ಇದೆ. ತುಂಬಾ ದುಡ್ಡು ಹೋಯ್ತೈತೆ. ಎಲ್ಲಿ ಏನಾಯ್ತೈತೆ, ಹೇಗೈತೈತೆ ಏನು ಗೊತ್ತಿಲ್ಲ ಗುರುಗಳೇ. ಮತ್ತೆ ಆರೋಗ್ಯ ಸಮಸ್ಯೆ ನಮ್ಗೆ ತುಂಬಾ ಇದೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಗುರುಗಳು. ಒಂದು ಸಮಸ್ಯೆ ಸರಿ ಮಾಡಕ್ಕಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಗುರುಗಳೇ. ನನ್ನ ವ್ಯವಹಾರದಲ್ಲೆಲ್ಲ ತುಂಬಾ ಸಮಸ್ಯೆ ಇದೆ. ಏನ್ ಮಾಡ್ಬೇಕು ಗುರುಗಳೇ ಇದಕ್ಕೆ? ಅಲ್ಲಮ್ಮ, ಏನ್ ನಕ್ಷತ್ರ ಗೊತ್ತಿಲ್ಲ ಗುರುಗಳೇ, ನಕ್ಷತ್ರ ಎಲ್ಲ ಗೊತ್ತಿಲ್ಲ ನನಗೆ. ಹಾಲಿ ಬಿಡು. ಈಗ ಸುಮಾರು 12 ಗಂಟೆ ಸಮಯ ಇರ್ಬೋದು. ಇವಾಗ 12 ಗಂಟೆ ಸಮಯ ಅಂತ ಕಾಣುತ್ತೆ. ಇವಾಗ ಹೆಚ್ಚು ಕಡಿಮೆ ಬಂತು ಅಂತ ಕಾಣುತ್ತೆ. 11 ಗಂಟೆ 33 ನಿಮಿಷ. 11:15 ಗಂಟೆ ಅಂತ ಇರ್ಲಿ, ಪರವಾಗಿಲ್ಲ. ಇನ್ನು 33 ಆದ್ರೆ 12 ಗಂಟೆಗೆ ಹೋಗ್ತಾ ಇದೀನಿ. 12 ಗಂಟೆಗೆ ಹೋಗ್ತಾ ಇದೀವಿ. ಚಿಂತೆ ಮಾಡೋದು ಬೇಡ. ನೀನು ಮನೆಯಲ್ಲಿ ತಿಂಗಳಿಗೊಂದು ದಿವಸ, ನಿನ್ನ ಕೈಯಲ್ಲಿ ಆಗೋ ದಿವಸ, ನಿನ್ನ ಶಕ್ತಿಯನ್ನು ಮೀರಿದಲೆ, ಸಾಲ ಸೋಲ ಏನು ಮಾಡ್ಕೊಳ್ದಲೆ, ನೀನು ಪ್ರಾತಃ ಕಾಲದಲ್ಲೇನೆ ಸತ್ಯನಾರಾಯಣ ವ್ರತ ಮಾಡಕ್ಕೆ ಅಭ್ಯಾಸ ಮಾಡ್ಕೋ. ನಿನ್ನ ಸಮಸ್ಯೆಗೆ ಅದೇ ಪರಿಹಾರ. ಆ ಸತ್ಯನಾರಾಯಣ ಸ್ಥಿರವಾಗಿ ನಿಂತು ಆರೋಗ್ಯವನ್ನೂ ಕೊಟ್ಟು, ನಿನಗೆ ಬೇಕಾದ ಧನವನ್ನೂ ಕೊಟ್ಟು, ನಿನ್ನ ಋಣವನ್ನೂ ತೀರಿಸಿ ಆರೋಗ್ಯವನ್ನು ಕೊಡಲು ಸಂದೇಹ ಬೇಡ. ಅದನ್ನು ಸತ್ಯನಾರಾಯಣ ಮಾಡಿ ಯಾರು ಕೆಟ್ಟವರೇ ಇಲ್ಲ. ಖಂಡಿತವಾಗಲೂ ಕಾರ್ತಿಕ ಮಾಸ ನಾಳೆಯಿಂದ ಆರಂಭ ಆಗುತ್ತೆ. ಕೂಡಲೇ ಮಾಡು. ಆ ನಾರಾಯಣ ಒಲಿದು ಅವನ ಹೆಂಡತಿ ಲಕ್ಷ್ಮೀ ನಿಮ್ಮನೇ ಕಳಿಸ್ಬಿಡ್ತಾನೆ. ಸುಖವಾಗಿರುವಂತೆ. ಸುಖವಾಗಿ. ಆಲ್ ರೈಟ್, ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಳವಾದ ಪರಿಹಾರಗಳೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ದೀಪಾವಳಿಯ ಶುಭ ಸಂದರ್ಭದಲ್ಲಿ ಇನ್ನೇನೆಲ್ಲ ಹೇಳೋದಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಹೇಳೋಕ್ ಬಯಸ್ತೀರಿ? ಶುಭವಾದಂತಹ ಒಳ್ಳೆಯ ಆಚಾರ ವಿಚಾರಗಳು ಏನೇನು ಮಾಡಬೇಕು? ಇವತ್ತು ಕೇಳ್ತಿರ್ತಾರೆ, ನಮ್ಗೆ ಏನ್ ಮಾಡ್ಬೇಕು, ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ ದಿನನಿತ್ಯ ಜೀವನದಲ್ಲೂ ಮತ್ತೆ ದೀಪಾವಳಿಯ ಸಂದರ್ಭದಲ್ಲೂ ಏನ್ ಹೇಳೋಕ್ ಬಯಸ್ತೀರಿ? ಈಗ ಮುಂಚೆ ಬಲಿಚಕ್ರವರ್ತಿ ಮುಗಿಸ್ಬಿಡೋಣ. ಅದನ್ನು ಅರ್ಧ ನಿಲ್ಲಿಸಬಾರದು. ದೇವತಾ ಸ್ಮರಣೆಯಲ್ಲಿ ಬಲಿಚಕ್ರವರ್ತನಿಗೆ ನಾನು ಅಂತ ಬಂದು ಎಲ್ಲರನ್ನೂ ಗೆದ್ದು ಬಿಡಬೇಕು ಅಂತ ಹೇಳಿ ಭೂಲೋಕವನ್ನು ವಶ ಮಾಡಬೇಕು ಅಂತ ಹೊರಟೋಗ್ಬಿಡ್ತಾನೆ. ಈ ಸಮಸ್ಯೆಯನ್ನು ಅರ್ಥ ರಾಕ್ಷಸರು, ಮಾನವರು, ಪ್ರಾಣಿಗಳು ಎಲ್ಲ ಎದುರು ಬಿಡ್ತವೆ. ಹೋಗಿ ನಾರಾಯಣನ್ ಕೇಳ್ತಾರಪ್ಪ, ಏನ್ ಮಾಡೋದು? ಈ ಬಲಿಚಕ್ರವರ್ತಿ ಎಲ್ಲರೂ ಬಲಿ ತಗೋತಾನೆ, ಇಡೀ ಭೂಮಂಡಲವೇ ಅವನ ವಶ ಆಗಬೇಕು ಅಂತ ಹೇಳ್ತಾನೆ, ಒಂದು ಪರಿಹಾರಕ್ಕೆ ತೋರ್ಸಪ್ಪ ಅಂತ ಹೇಳಿ ನಾರಾಯಣನ ಬೇಡ್ತಾರೆ. ಆದ್ರೆ ಎಷ್ಟು ಕೆಟ್ಟದ್ದು ಮಾಡಿದಾನೋ ಅಷ್ಟು ಒಳ್ಳೇದೇ ಮಾಡಿದ್ದಾನೆ. ಕೇಳಿದವ್ರು ಕೇಳಿದೆಲ್ಲ ಕೊಟ್ಟಿದ್ದಾನೆ. ನಾವು ಸಹಾಯ ಮಾಡಿದವರು ಯಾರೋ ಒಂದು ಸಹಾಯ ಮಾಡಪ್ಪ ಅನ್ಕೊಂಡ್ರೆ ಮಾಡಲ್ಲ. ಅವರು ಮತ್ತೋಗ್ಬಿಡ್ತಾರೆ. ಯಾರು ಉಪಕಾರ ಸ್ಮರಣೆ ಮಾಡ್ತಾರ? ಉಪಕಾರ ಸ್ಮರಣೆ ಯಾರು ಮಾಡೋದಿಲ್ಲ. ಅಂದ್ರೆ ಮನುಷ್ಯನ ಮಧ್ಯೆ ಉಪಕಾರ ಸ್ಮರಣೆ ಇರಬೇಕು. ಉಪಕಾರ ಮಾಡಿದ್ದಾನೆ, ಋಣ ತೀರಿಸಬೇಕು. ನಮ್ ಕಾಲದ ಉಪಕಾರ ಮಾಡೋಣ ಅನ್ನೋ ಉಪಕಾರ ಬುದ್ಧಿ ಇರಬೇಕು. ಉಪಕಾರ ಬುದ್ಧಿಲಿ ಬಲಿಚಕ್ರವರ್ತಿ ಮಾಡಿರೋ ದಾನಗಳು, ಧರ್ಮಗಳು ಇನ್ನೊಬ್ಬನು ಸರಿಸಾಟಿ ಅಲ್ಲ. ಆದ್ರೆ ಅವನಿಗೆ, ರಾವಣಂಗೆ ಒಂದೇ ಬಂದಿದ್ದು ನಾನು ಅಂತ ಬಂದ್ಬಿಡ್ತು. ಮಹಾಭಾರತದಲ್ಲಿ ಒಂದು ಸಣ್ಣ ವಿಚಾರ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. 2 ಮೇಲೆ ಮುಗಿಸ್ತೇನೆ ಇದನ್ನ. ಮಹಾಭಾರತ ಬಂದಾಗ ಸಾಕ್ಷಾತ್ ರಾಮಾವತಾರ ಅಲ್ವಾ ಅವನು? ದಶಾವತಾರ ಅವನೇ ತಾಳಿದಾನೆ. ಅವನೇ ಕೃಷ್ಣ, ಅವನೇ ರಾಮ, ಅವನೇ ವಾಮನ, ಅವನೇ ನರಸಿಂಹ, ಅವನೇ ಬೌದ್ಧ, ಅವನೇ ಕಲಿಕೆ, ಎಲ್ಲ ಅವನೇ. ನಾರಾಯಣ ಅವತಾರಗಳೇ. ನಾನು ದಶಾವತಾರಗಳನ್ನು ಹಾಕ್ಬಿಟ್ಟಿದ್ದಾನೆ. ಆಗ ಕುಂತಿ ಕೇಳ್ದ ಕೃಷ್ಣಾವತಾರದಲ್ಲಿ, ಎಲ್ಲಪ್ಪ ರಾವಣ ಅಷ್ಟು ದೊಡ್ಡ ಶಿವಭಕ್ತ, ಶಿವನ್ನೇ ಹೊಂದಿದ್ದ, ಶಿವನ್ ಬಿಟ್ಟಿರಲಿಲ್ಲ, ತಲೆನೇ ಕಡಿದು ಬಿಟ್ಟು ತಂಬೂರಿ ಮಾಡಿಕೊಟ್ಟ ನಿನಗೆ. ನಿನ್ನ ಗಂಡ ಅತ್ಯಂತ ಪ್ರೀತಿ, ಆದರೂ ಕಡೆಗೆ ಸಂಹಾರ ಮಾಡ್ಬಿಟ್ಟಿಲ್ಲ ಅಂತ ಕೇಳ್ತಾನೆ. ಒಂದೇ ಮಾತು ಹೇಳ್ತಾನೆ ರಾಮದೇವರು, ನಾನು ಸಂಹಾರ ಮಾಡಲಿಲ್ಲ, ಅವನವನೇ ಸಂಹಾರ ಮಾಡ್ಕೊಂಡ್ಬಿಟ್ಟ. ಯಾವಾಗ ನಾನು ಅಂತ ಬಂತ ಅವನಿಗೆ ಅವನೇ ಮಾಡಬೇಕಾಯ್ತು ಅಂತ ಹೇಳ್ತಾನೆ. ಇಲ್ಲೂ ಬಲಿಚಕ್ರವರ್ತಿ ಕೂಡ
ಏನಾಗುತ್ತೆ ಅಂದ್ರೆ ಕಥೆಯನ್ನು ವೆಲ್ಕಮ್ ಬ್ಯಾಕ್. ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನೋಡಿ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಪೂಜೆಗಳು ಮಾಡ್ತಾರೆ. ಎಷ್ಟೊಂದು ಒಳ್ಳೆಯ ವಿಚಾರಗಳನ್ನ, ಸರಳವಾದ ವಿಚಾರಗಳನ್ನ ನಮಗೆ ದ್ವಾರಕಾನಾಥ್ ಗುರೂಜಿ ಅವರು ತಿಳಿಸ್ಕೊಡ್ತಾ ಇದ್ರು. ಲಕ್ಷ್ಮೀ ಪೂಜೆ ಮಾಡೋದು ಹೇಗೆ ಅಂತ ಹೇಳಿದ್ರು, ಹಾಗೆ ಕೇದಾರೇಶ್ವರ ವ್ರತದ ಬಗ್ಗೆ ಹೇಳಿದ್ರು, ಬಲೀಂದ್ರನ ಬಗ್ಗೆ ಹೇಳಿದ್ರು, ಕೊಟ್ಟ ಮಾತಿಗೆ ತಪ್ಪೋನಲ್ಲ ಅನ್ನೋಂಥದ್ದನ್ನ ಹೇಳಿದ್ರು. ಇನ್ನು ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು. ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಸೌಮ್ಯ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಮ್ಯ ಅವರೇ, ದ್ವಾರಕಾನಾಥ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ ನಮ್ಮ ಸೌಮ್ಯವಾಗಿರಮ್ಮ. ಯಾವಾಗ್ಲೂ ನಾನು ತುಂಬಾ ಸಮಸ್ಯೆಲಿದ್ದೀನಿ ಗುರುಗಳೇ. ಏನ್ ಹೇಳಮ್ಮ ಸಮಸ್ಯೆ? ಹೇಳಮ್ಮ ಸಮಸ್ಯೆ ಗುರುಗಳೇ. ಈಗ 1.5 ವರ್ಷದಿಂದ ಗುರುಗಳೇ ನಂದು ತಾಲಿ ಮಾಂಗಲ್ಯ ಚೈನ್ ಕಳೆದೋಯ್ತು. ಈ 1.5 ತಿಂಗಳಲ್ಲಿ ಮತ್ತೆ ತಾಲಿನೂ ಕೂಡ ಕಳೆದೋಯ್ತು. ಮತ್ತೆ ಈ ವಿಪರೀತ ಎಲ್ಲಾ ವ್ಯವಹಾರದಲ್ಲೂ ನಷ್ಟ, ಲಾಸ್ ಆಗ್ತಾ ಇದೆ. ತುಂಬಾ ದುಡ್ಡು ಹೋಯ್ತೈತೆ. ಎಲ್ಲಿ ಏನಾಯ್ತೈತೆ ಹೇಗೈತೈತೆ ಏನು ಗೊತ್ತಿಲ್ಲ ಗುರುಗಳೇ. ಮತ್ತೆ ಆರೋಗ್ಯ ಸಮಸ್ಯೆ ನಮ್ಗೆ ತುಂಬಾ ಇದೆ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಗುರುಗಳು. ಒಂದು ಸಮಸ್ಯೆ ಸರಿ ಮಾಡಕ್ಕಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಗುರುಗಳೇ. ನನ್ನ ವ್ಯವಹಾರದಲ್ಲೆಲ್ಲ ತುಂಬಾ ಸಮಸ್ಯೆ ಇದೆ. ಏನ್ ಮಾಡ್ಬೇಕು ಗುರುಗಳೇ ಇದಕ್ಕೆ? ಅಲ್ಲಮ್ಮ, ಏನ್ ನಕ್ಷತ್ರ? ಗೊತ್ತಿಲ್ಲ ಗುರುಗಳೇ, ನಕ್ಷತ್ರ ಎಲ್ಲ ಗೊತ್ತಿಲ್ಲ ನನಗೆ. ಹಾಲಿ ಬಿಡು. ಈಗ ಸುಮಾರು 12 ಗಂಟೆ ಸಮಯ ಇರ್ಬೋದು. ಇವಾಗ 12 ಗಂಟೆ ಸಮಯ ಅಂತ ಕಾಣುತ್ತೆ. ಇವಾಗ ಹೆಚ್ಚು ಕಡಿಮೆ ಬಂತು ಅಂತ ಕಾಣುತ್ತೆ. 11 ಗಂಟೆ 33 ನಿಮಿಷ. 11:15 ಗಂಟೆ ಅಂತ ಇರ್ಲಿ, ಪರವಾಗಿಲ್ಲ. ಇನ್ನು 33 ಆದ್ರೆ 12 ಗಂಟೆಗೆ ಹೋಗ್ತಾ ಇದೀವಿ. 12 ಗಂಟೆಗೆ ಹೋಗ್ತಾ ಇದೀವಿ. ಚಿಂತೆ ಮಾಡೋದು ಬೇಡ. ನೀನು ಮನೆಯಲ್ಲಿ ತಿಂಗಳಿಗೊಂದು ದಿವಸ, ನಿನ್ನ ಕೈಯಲ್ಲಿ ಆಗೋ ದಿವಸ, ನಿನ್ನ ಶಕ್ತಿಯನ್ನು ಮೀರಿದಲೆ, ಸಾಲ ಸೋಲ ಏನು ಮಾಡಿಕೊಳ್ದಲೆ, ನೀನು ಪ್ರಾತಃ ಕಾಲದಲ್ಲೇನೆ ಸತ್ಯಾನುವ್ರತ ಮಾಡೋಕೆ ಅಭ್ಯಾಸ ಮಾಡ್ಕೋ. ನಿನ್ನ ಸಮಸ್ಯೆಗೆ ಅದೇ ಪರಿಹಾರ. ಆ ಸತ್ಯನಾರಾಯಣ ಸ್ಥಿರವಾಗಿ ನಿಂತು ಆರೋಗ್ಯವನ್ನೂ ಕೊಟ್ಟು, ನಿನಗೆ ಬೇಕಾದ ಧನವನ್ನೂ ಕೊಟ್ಟು, ನಿನ್ನ ಋಣವನ್ನೂ ತೀರಿಸಿ ಆರೋಗ್ಯವನ್ನು ಸಂದೇಹ ಬೇಡ. ಅದನ್ನು ಸತ್ಯಾನುವ್ರತ ಮಾಡಿ ಯಾರು ಕೆಟ್ಟವರೇ ಇಲ್ಲ. ಖಂಡಿತವಾಗಲೂ ಕಾರ್ತಿಕ್ ಮಾಸ ನಾಳೆಯಿಂದ ಆರಂಭ ಆಗುತ್ತೆ. ಕೂಡಲೇ ಮಾಡು. ಆ ನಾರಾಯಣ ಒಲಿದು ಅವನ ಹೆಂಡತಿ ಲಕ್ಷ್ಮೀ ನಿಮ್ಮನೇ ಕಳಿಸ್ಬಿಡ್ತಾನೆ. ಸುಖವಾಗಿರುವಂತೆ. ಸುಖವಾಗಿ. ಆಲ್ ರೈಟ್, ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಳವಾದ ಪರಿಹಾರಗಳೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ದೀಪಾವಳಿಯ ಶುಭ ಸಂದರ್ಭದಲ್ಲಿ ಇನ್ನೇನೆಲ್ಲ ಹೇಳೋದಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಹೇಳೋಕೆ ಬಯಸ್ತೀರಿ? ಶುಭವಾದಂತಹ ಒಳ್ಳೆಯ ಆಚಾರ ವಿಚಾರಗಳು ಏನೇನು ಮಾಡಬೇಕು? ಇವತ್ತು ಕೇಳ್ತಿರ್ತಾರೆ, ನಮ್ಗೆ ಏನ್ ಮಾಡ್ಬೇಕು, ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ದಿನನಿತ್ಯ ಜೀವನದಲ್ಲೂ ಮತ್ತೆ ದೀಪಾವಳಿಯ ಸಂದರ್ಭದಲ್ಲೂ ಏನ್ ಹೇಳೋಕೆ ಬಯಸ್ತೀರಿ? ಈಗ ಮುಂಚೆ ಬಲಿಚಕ್ರವರ್ತಿ ಮುಗಿಸ್ಬಿಡೋಣ. ಅದನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ದೇವತಾ ಸ್ಮರಣೆಯಲ್ಲಿ ಬಲಿಚಕ್ರವರ್ತನಿಗೆ ನಾನು ಅಂತ ಬಂದು ಎಲ್ಲರನ್ನೂ ಗೆದ್ದು ಬಿಡಬೇಕು ಅಂತ ಹೇಳಿ ಭೂಲೋಕವನ್ನು ವಶ ಮಾಡಬೇಕು ಅಂತ ಹೊರಟೋಗ್ಬಿಡ್ತಾನೆ. ಈ ಸಮಸ್ಯೆಯನ್ನು ಅರ್ಥ ರಾಕ್ಷಸರು, ಮಾನವರು, ಪ್ರಾಣಿಗಳು ಎಲ್ಲ ಎದುರು ಬಿಡ್ತವೆ. ಹೋಗಿ ನಾರಾಯಣನ್ ಕೇಳ್ತಾರಪ್ಪ, ಏನ್ ಮಾಡೋದು? ಈ ಬಲಿಚಕ್ರವರ್ತಿ ಎಲ್ಲರೂ ಬಲಿತೋಗ್ತಾನೆ, ಇಡೀ ಭೂಮಂಡಲವೇ ಅವನ ವಶ ಆಗಬೇಕು ಅಂತ ಹೇಳ್ತಾನೆ. ಒಂದು ಪರಿಹಾರಕ್ಕೆ ತೋರ್ಸಪ್ಪ ಅಂತ ಹೇಳಿ ನಾರಾಯಣನ ಬೇಡ್ತಾರೆ. ಆದ್ರೆ ಎಷ್ಟು ಕೆಟ್ಟದ್ದು ಮಾಡಿದಾನೋ ಅಷ್ಟು ಒಳ್ಳೇದೇ ಮಾಡಿದ್ದಾನೆ. ಕೇಳಿದವ್ರು ಕೇಳಿದೆಲ್ಲ ಕೊಟ್ಟಿದ್ದಾನೆ. ನಾವು ಸಹಾಯ ಮಾಡಿದವರು ಯಾರೋ ಒಂದು ಸಹಾಯ ಮಾಡಪ್ಪ ಅನ್ಕೊಂಡ್ರೆ ಮಾಡಲ್ಲ. ಅವರು ಮರ್ತೋಗ್ಬಿಡ್ತಾರೆ. ಯಾರು ಉಪಕಾರ ಸ್ಮರಣೆ ಮಾಡ್ತಾರ? ಉಪಕಾರ ಸ್ಮರಣೆ ಯಾರು ಮಾಡೋದಿಲ್ಲ. ಅಂದ್ರೆ ಮನುಷ್ಯನ ಮಧ್ಯೆ ಉಪಕಾರ ಸ್ಮರಣೆ ಇರಬೇಕು. ಉಪಕಾರ ಮಾಡಿದ್ದಾನೆ, ಋಣ ತೀರಿಸಬೇಕು. ನಮ್ಗಾಲದ ಉಪಕಾರ ಮಾಡೋಣ ಅನ್ನೋ ಉಪಕಾರ ಬುದ್ಧಿ ಇರಬೇಕು. ಉಪಕಾರ ಬುದ್ಧಿಲಿ ಬಲಿಚಕ್ರವರ್ತಿ ಮಾಡಿರೋ ದಾನಗಳು, ಧರ್ಮಗಳು ಇನ್ನೊಬ್ಬನ ಸರಿಸಾಟಿ ಅಲ್ಲ. ಆದ್ರೆ ಅವನಿಗೆ, ರಾವಣಂಗೆ ಒಂದೇ ಬಂದಿದ್ದು ನಾನು ಅಂತ ಬಂದ್ಬಿಡ್ತು. ಮಹಾಭಾರತದಲ್ಲಿ ಒಂದು ಸಣ್ಣ ವಿಚಾರ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. 2 ಮೇಲೆ ಮುಗಿಸ್ತೇನೆ ಇದನ್ನ. ಮಹಾಭಾರತ ಬಂದಾಗ ಸಾಕ್ಷಾತ್ ರಾಮಾವತಾರ ಅಲ್ವಾ ಅವನು? ದಶಾವತಾರ ಅವನೇ ತಾಳಿದಾನೆ. ಅವನೇ ಕೃಷ್ಣ, ಅವನೇ ರಾಮ, ಅವನೇ ವಾಮನ, ಅವನೇ ನರಸಿಂಹ, ಅವನೇ ಬೌದ್ಧ, ಅವನೇ ಕಲಿಕೆ, ಎಲ್ಲ ಅವನೇ. ನಾರಾಯಣ ಅವತಾರಗಳೇ. ನಾನು ದಶಾವತಾರಗಳನ್ನು ಹಾಕ್ಬಿಟ್ಟಿದ್ದಾನೆ. ಆಗ ಕುಂತಿ ಕೇಳ್ತಾ ಕೃಷ್ಣಾವತಾರದಲ್ಲಿ, ಎಲ್ಲಪ್ಪ ರಾವಣ ಅಷ್ಟು ದೊಡ್ಡ ಶಿವಭಕ್ತ, ಶಿವನ್ನೇ ಹೊಂದಿದ್ದ, ಶಿವನ್ ಬಿಟ್ಟಿರಲಿಲ್ಲ, ತಲೆನೇ ಕಡಿದು ಬಿಟ್ಟು ತಂಬೂರಿ ಮಾಡಿಕೊಟ್ಟ ನಿನಗೆ. ನಿನ್ನ ಗಂಡ ಅತ್ಯಂತ ಪ್ರೀತಿ, ಆದ್ರೂ ಕಡೆಗೆ ಸಂಹಾರ ಮಾಡ್ಬಿಟ್ಟಿಲ್ಲ ಅಂತ ಕೇಳ್ತಾನೆ. ಒಂದೇ ಮಾತು ಹೇಳ್ತಾನೆ ರಾಮದೇವರು, ನಾನು ಸಂಹಾರ ಮಾಡಲಿಲ್ಲ, ಅವನೇ ಸಂಹಾರ ಮಾಡ್ಕೊಂಡ್ಬಿಟ್ಟ. ಯಾವಾಗ ನಾನು ಅಂತ ಬಂತ ಅವನಿಗೆ ಅವನೇ ಮಾಡಬೇಕಾಯ್ತು ಅಂತ ಹೇಳ್ತಾನೆ.
ಇಲ್ಲೂ ಬಲಿಚಕ್ರವರ್ತಿ ಕೂಡ ಓಕೆ ಏನಾಗುತ್ತೆ ಅಂದ್ರೆ ಕಥೆಯನ್ನು ಮುಂದೆ